ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೇಥಿ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಸ್ ವೆರಿ ಈಸಿ ರೆಸಿಪಿ. ಒಂದು ಪ್ಯಾನ್ಗೆ ಎಣ್ಣೆ, ನಾನೊಂಚೂರು ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಅದಕ್ಕೆ ಪನ್ನೀರ್ ಕ್ಯೂಬ್ಸ್, ನಿಮಗೆ ಎಷ್ಟೆಷ್ಟು ಸಣ್ಣ ಕ್ಯೂಬ್ ಬೇಕಾಗುತ್ತೋ ಅಥವಾ ದೊಡ್ಡ ಕ್ಯೂಬ್ ಬೇಕಾಗುತ್ತೋ ನೋಡ್ಬಿಟ್ಟು ಕಟ್ ಮಾಡಿ ಅದನ್ನು ಚೆನ್ನಾಗಿ ಒಂದ್ಸಲಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈ ರೆಸಿಪಿ ನೀವು ಚಪಾತಿ ಜೊತೆ, ಫುಲ್ಕಟ್ ಜೊತೆ, ಪರೋಟ ಜೊತೆ ಆ್ಯಂಡ್ ಈವನ್ ದೋಸೆ ಜೊತೆ, ಕುಲ್ಚಾ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಅಂದಾಗ ನಾನೊಂದು ಬೌಲಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಬಿಸಿನೀರಿಗೆ ನಾವು ಪನ್ನೀರ್ ರೋಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಪನ್ನೀರ್ ಸ್ಮೂತಾಗಿ ಬರುತ್ತೆ. ತುಂಬ ಜಲ್ದಿ ರಬ್ಬರಿ ಥರ ಆಗೋದಿಲ್ಲ. ನೋಡಿ, ಇವಾಗ ಈ ಥರ ಹಾಕಿಬಿಡೋಣ. ಇದಾಗೋ ತನಕ ಅದೇ ಪ್ಯಾನ್ ಎಣ್ಣೆಗೆ ನಾನು ಇದಕ್ಕೆ ಸೋಂಪು ಹಾಕಿದ್ದೀನಿ, ಜೀರಿಗೆ, ನಾನು ಮತ್ತೆ ಎಕ್ಸ್ಟ್ರಾ ಆಯಿಲ್ ಆ್ಯಡ್ ಮಾಡಿಲ್ಲ, ಮತ್ತು ಆನಿಯನ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಚಿಲ್ಲಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲಿ ಈಸ್ ಆಪ್ಷನಲ್. ನಾನೊಂದು ಎರಡೆರಡು ಚಿಲ್ಲಿ ಹಾಕಿದ್ದೀನಿ ಇಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಹಸಿ ವಾಸನೆ ಹೋಗೋ ತನಕ ನಾವು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಟೊಮೊಟೊ, ನಿಮಗಿದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಇದೆಲ್ಲ ನಾನು ಹೈ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ. ಟೊಮೊಟೊ ಕೂಡ ನಾವು ಈರುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಅದೇ ಗಾತ್ರದಲ್ಲೇ ಟೊಮೊಟೊನೂ ತೊಗೊಂಡಿದ್ದೀನಿ. ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ರಿಂದ ಸಣ್ಣ 2 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಲೋ ಫ್ಲೇಮ್ ಇಟ್ಕೊಂಡು ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಅರಿಶಿನ ಮತ್ತು ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಕೈಯಲ್ಲೇ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಚಿಲ್ಲಿ ಪೌಡರ್. ಇದೆಲ್ಲ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ, ಫ್ಲೇಮ್ ಹೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡೋಣ. ಮೆಂತ್ಯ ಸೊಪ್ಪು ನಾನು ಒಂಚೂರು ದೊಡ್ಡ ಗಾತ್ರದಲ್ಲಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ. ಮೆಂತ್ಯ ಸೊಪ್ಪು ಸ್ಮೆಲ್ ಬರಬಾರ್ದು ಮತ್ತು ಕಹಿತನ ಬರಬಾರ್ದು. ಆ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಲೋ ಫ್ಲೇಮಲ್ಲೇ. ನಾನಿವಾಗ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕುವಾಗ ಮಾತ್ರ ಎಲ್ಲ ಹೈ ಫ್ಲೇಮಲ್ಲಿ ಮಾಡಿ, ಮಸಾಲೆ ಪದಾರ್ಥ ಹಾಕುವಾಗ ಎಲ್ಲ ಲೋ ಫ್ಲೇಮಲ್ಲೇ. ಇವಾಗ ನಾನು ಇದಕ್ಕೆ ಒಂದು ಹಿಡಿ ಗೋಡಂಬಿನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಗೋಡಂಬಿನ ನೀವು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡು ಈ ಥರ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿರಿ. ಈ ಟೈಮಲ್ಲಿ ಅದನ್ನು ಆ್ಯಡ್ ಮಾಡಿ. ಗೋಡಂಬಿ ಆ್ಯಡ್ ಮಾಡಿದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಗೋಡಂಬಿ ತಳ ಹಿಡಿದ್ಬಿಡುತ್ತೆ, ತುಂಬ ಜಲ್ದಿ ಅಂಟ್ಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಚೆನ್ನಾಗಿ ಕುದ್ದಿ ಆದಮೇಲೆ ಇವಾಗ ನಾನು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೆಷ್ಟು ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಕುದಿಸ್ರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಇವಾಗ ನಾನೆಲ್ಲ ಪನ್ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನೊಂಚೂರು ಪನ್ನೀರ್ ಎತ್ತಿಟ್ಕೊಂಡಿದ್ದೆ ಸೈಡಲ್ಲಿ, ಅದನ್ನು ಕೂಡ ಇವಾಗ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಿಮಗೆ ಗ್ರೇವಿ ಒಂಚೂರು ತಿಕ್ಕಾಗಿ ಬರುತ್ತೆ. ಮತ್ತು ಇದು ಕುಕಿಂಗ್ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಡಿಲಿಷಿಯಸ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಿ, ಆಮೇಲೆ ಒಂದು 2 ಮಿನಿಟ್ಸಿಗೆ ಆಗೋ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ, ಇಷ್ಟೇ, ನಮ್ಮ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಮೇಥಿ ಪನ್ನೀರ್ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.